ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ತುಂಬಾ ಸುಲಭವಾಗಿ ಮೀನು ಸಾರು ಮಾಡ್ತೀವಿ. ಈ ಮೀನು ಸಾರು ಬಿಸಿ ಬಿಸಿ ಅನ್ನದ ಜೊತೆ ನೀರು ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಇದೇ ರೀತಿ ಮೀನು ಸಾರು ಮಾಡಿ ನೋಡಿ, ನನ್ನ ಗ್ಯಾರಂಟಿ ಇದೆ ಪ್ರತಿ ಸಲ ನೀವು ಇದೇ ರೀತಿಲಿ ಮಾಡ್ತೀರಾ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1/4 ಚಮಚ ಮೆಂತ್ಯ ಕಾಳು ಮತ್ತು ಅರ್ಧ ಟೀ ಸ್ಪೂನು ಕಾಳು ಮೆಣಸು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇನೆ 1 ಗೆಡ್ಡೆ ಫುಲ್ ಬೆಳ್ಳುಳ್ಳಿ ಮತ್ತು 2 ಈರುಳ್ಳಿನ ರಫ್ ಆಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಮೆಂತ್ಯ ಕಾಳು, ಜೀರಿಗೆ, ಸಾಸಿವೆ ಎಲ್ಲ ಹಾಕಿದ್ದೀನಲ್ಲ, ಅದನ್ನು ಸಿಡ್ಸ್ಕೋಬಾರ್ದು. ಸ್ವಲ್ಪ ಫ್ರೈ ಆಗಿದ ತಕ್ಷಣ ಬೆಳ್ಳುಳ್ಳಿ ಈರುಳ್ಳಿನ ಸೇರಿಸ್ಕೊಬಿಡ್ಬೇಕು. ಇವಾಗ ಬೆಳ್ಳುಳ್ಳಿ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಸುಮ್ಮನೆ ಲೈಟಾಗಿ ಬಿಸಿ ಮಾಡ್ಕೊಂಡ್ರೆ ಸಾಲಲ್ಲ, ಆ ಬೆಳ್ಳುಳ್ಳಿದು ಈರುಳ್ಳಿದು ಕಲರ್ ಕೂಡ ಚೇಂಜ್ ಆಗಬೇಕು. ಬೆಳ್ಳುಳ್ಳಿ ಈರುಳ್ಳಿನ ಚೆನ್ನಾಗಿ ಹುರಿದಷ್ಟು ಸಾರು ಚೆನ್ನಾಗಾಗುತ್ತೆ, ಸ್ವೀಟ್ ಆಗಾಗಲ್ಲ, ಮತ್ತು ಹಸಿ ವಾಸನೆ ಚೆನ್ನಾಗಿ ಹೋಗುತ್ತೆ. ಇವಾಗ ನೋಡಿ, ಬೆಳ್ಳುಳ್ಳಿದು ಈರುಳ್ಳಿದು ಕಲರ್ ಎಲ್ಲ ಚೇಂಜ್ ಆಗಿದೆ, ಸ್ವಲ್ಪ ಗೊತ್ತಾಗ್ತಿದೆಯಲ್ಲ. ಇವಾಗ ಇದಕ್ಕೆ 2 ಟೊಮೊಟೊನ ರಫ್ ಆಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಹುರ್ಕೋಬೇಕು. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಇವಾಗಲೇ ಮಸಾಲೆನ ಚೆನ್ನಾಗಿ ಹುರ್ಕೊಬಿಟ್ರೆ ಮುಂದಕ್ಕೆ ಸಾರು ಬೇಗ ಆಗುತ್ತೆ, ಹಸಿ ವಾಸನೆ ಒಂಚೂರು ಇರಲ್ಲ. ಇವಾಗ ಟೊಮಾಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ 1/4 ಚಮಚ ಅರಿಶಿನದ ಪುಡಿ, 1.5 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 2 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಜೊತೆಗೆ ಅರ್ಧ ಕಪ್ ಕಾಯಿ ತುರಿ ಹಾಕೋತಾ ಇದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಚಮಚ ಜಾಸ್ತಿ ಹಾಕೋಬಹುದು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಮಸಾಲೆ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಈಗ ಇದೇ ಬಾಣಲಿಗೆ ಮತ್ತೆ ಎಣ್ಣೆ ಹಾಕೋತಾ ಇದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಈ ನಾನ್ ವೆಜ್ಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 7-8 ಕಾಳು ಮೆಂತ್ಯ ಕಾಳು ಹಾಕೋತಾ ಇದ್ದೀನಿ. ಮೀನು ಸಾರಿಗೆ ಮೆಂತ್ಯ ಕಾಳು ಕಂಪಲ್ಸರಿ, ಅದು ಹಾಕಲೇಬೇಕು, ಆಗಲೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ, ಮಸಾಲೆನ ಆಲ್ರೆಡಿ ಚೆನ್ನಾಗಿ ಹುರಿದ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋದು. ಎಣ್ಣೆ ಜೊತೆ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹುಣಸೆ ರಸ ಸೇರಿಸ್ಕೊಳ್ಳೋಣ. ಅರ್ಧ ಕಪ್ ಅಷ್ಟು ಹುಣಸೆ ರಸನ ಕಿವುಚಿಟ್ಟಿದೆ. ಇದು ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ನೀರು ಥರನೂ ಇಲ್ಲ, ಮೀಡಿಯಮ್ ಆಗಿದೆ. ತುಂಬ ಗಟ್ಟಿ ಹುಣಸೆ ರಸ ಹಾಕಿದ್ರೆ ತುಂಬ ಹುಳಿ ಆಗಿಬಿಡುತ್ತೆ, ಮತ್ತು ನೀರು ಥರ ಹಾಕಿದ್ರೆ ಟೇಸ್ಟೇ ಬರಲ್ಲ. ಸೊ ಮೀಡಿಯಮ್ ಆಗಿ ಹಾಕೊಳ್ಳಿ. ಮತ್ತು ಇವಾಗ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ಯಾಕಂದರೆ ಈ ಮಸಾಲೆನ ಮತ್ತೆ ಚೆನ್ನಾಗಿ ಕುದಿಸ್ತೀವಿ. ಹಾಗೂ ಮೀನು ಸಾರು ಸ್ವಲ್ಪ ನೀರು ಥರನೇ ಇರುತ್ತೆ, ಆಗಲೇ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾವು ಫಸ್ಟಿಂದನೂ ಉಪ್ಪು ಹಾಕೇ ಇಲ್ಲ. ಈಗ ನೀರು ಸೇರಿಸಾದ್ಮೇಲೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಟೆಕ್ಸ್ಚರು ತುಂಬ ಗಟ್ಟಿ ಇಲ್ಲ, ತುಂಬ ನೀರು ಥರ ಇಲ್ಲ, ಕರೆಕ್ಟಾಗಿದೆ. ಇವಾಗ ಮುಚ್ಚಿಬಿಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ನೋಡಿ, ಮಸಾಲೆ ಚೆನ್ನಾಗಿ ಕುದೀತಾ ಇದೆ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ನಿಮಗೆ ಯಾವ ಹದ ಬೇಕು, ಸಾರು ತುಂಬ ಗಟ್ಟಿ ಬೇಕು, ತೆಳ್ಳಗೆ ಬೇಕು, ಉಪ್ಪು ಖಾರ ಎಲ್ಲ ಇವಾಗಲೇ ಚೆಕ್ ಮಾಡ್ಕೊಬಿಡ್ಬೇಕು. ಮೀನು ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡೋ ಹಾಗೂ ಇಲ್ಲ, ಜಾಸ್ತಿ ಕುದಿಸೋ ಹಾಗೂ ಇರಲ್ಲ. ಅದಕ್ಕೆ ಇವಾಗಲೇ ಯಾವ ಥರ ಸಾರು ನಿಮ್ಗೆ ಬೇಕೋ ಆ ಹದಕ್ಕೆ ಮಾಡ್ಕೊಬಿಡ್ಬೇಕು. ಈ ಟೆಕ್ಸ್ಚರ್ ನೋಡಿ ಕರೆಕ್ಟಾಗಿದೆ, ತುಂಬ ನೀರು ಥರ ಇಲ್ಲ, ತುಂಬ ಗಟ್ಟಿ ಇಲ್ಲ. ಇವಾಗ ಇದಕ್ಕೆ 4 ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಲ್ಲ, ಉಂಡುಂಡೆ ಹಾಗೆ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿನ ಇದೇ ಥರ ಉಂಡುಂಡೆನೇ ಹಾಕೊಬಿಟ್ರೆ ಅದ್ರ ಫ್ಲೇವರ್ ಬರುತ್ತೆ, ತುಂಬ ಖಾರ ಆಗಲ್ಲ ಸಾರು. ಯಾಕಂದರೆ ನಾವು ಅಚ್ಕಾರದ ಪುಡಿ ಮೊದಲೇ ಹಾಕಿದ್ದೀವಿ ಅಲ್ವಾ. ಈಗ ಮೆಣಸಿನ್ಕಾಯಿ ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕಿದ್ದೀನಿ ಅಷ್ಟೇ, ಖಾರಕ್ಕೆ ಹಾಕಿಲ್ಲ. ಇವಾಗ ಫೈನಲ್ ಆಗಿ ಲಾಸ್ಟಲ್ಲಿ ಮೀನು ಸೇರಿಸ್ಕೊಳ್ಳೋಣ. ಇದು ಕಾಟ್ಲಾ ಮೀನು 750 ಗ್ರಾಮ್ ಅಷ್ಟಿದೆ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತಗೊಂಡಿದ್ದೀನಿ. ಈಗ ನಿಧಾನವಾಗಿ ಮೀನನ್ನ ಹಾಕೊಳ್ಳೋಣ. ಮೀನು ಸಾರು ಮಾಡ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಅಗಲ ಇರೋ ಪಾತ್ರೆಯಲ್ಲೇ ಮಾಡಬೇಕು, ಆಗ ಈ ಥರ ಮೀನು ಪೀಸಸ್ ಹಾಕಿದಾಗ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಈಗ ಒಂದ್ಸಲ ಮೀನನ್ನ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ. ಎಲ್ಲ ಮೀನು ಪೀಸಸ್ಸು ಸಾರು ಒಳಗೆ ಈ ಥರ ಮುಳುಗಿರಬೇಕು, ಆ ಥರ ನೋಡ್ಕೋಬೇಕು. ಈಗ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ 5 ನಿಮಿಷ, ನಂತರ ಲೋ ಫ್ಲೇಮಲ್ಲಿ 2 ನಿಮಿಷ ಕುದಿಸ್ಕೋಬೇಕು, ಸಾಕು, ಸಾರು ರೆಡಿ ಆಗಿಬಿಡುತ್ತೆ. ಇವಾಗ ನೋಡಿ, 5 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೆ ಮತ್ತು ಲೋ ಫ್ಲೇಮಲ್ಲಿ 2 ನಿಮಿಷ ಕುದಿಸ್ಕೊಂಡಿದ್ದೆ. ಸಾರು ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ಈ ಸಾರನ್ನ ನಾನು ಯಾವ ಥರ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಅದೇ ರೀತಿಯಲ್ಲಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಸಿ ವಾಸನೆ ಒಂಚೂರು ಇರಲ್ಲ, ತುಂಬ ರುಚಿಯಾಗಿರುತ್ತೆ.
ಈಗ ಈ ಮೀನು ಸಾರು ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ರುಚಿಯಾಗಿ ತುಂಬ ಸುಲಭವಾಗಿ ಮೀನು ಸಾರು ರೆಡಿ ಆಗಿದೆ. ಈ ಸಾರನ್ನ ಬಿಸಿ ಬಿಸಿ ಅನ್ನ ಜೊತೆ ತಿಂತಾ ಇದ್ರೆ ಹೊಟ್ಟೆ ತುಂಬಿದ್ರೂ ಕೂಡ ಮನಸ್ಸಿಗೆ ಇನ್ನೂ ಬೇಕು ಅನಿಸುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.